ದಯವಿಟ್ಟು ಕ್ಷಮಿಸಿ, ಆಗಲೇ ಹಂಗೆ ಬಂದು ಮಾತಾಡೋದಕ್ಕೆ ಮನಸ್ಸು ತುಂಬಿ ಬಂತು. ನನ್ನ ಪರವಾಗಿ ಒಬ್ಬರು ಮಾತಾಡಿದ್ರಲ್ಲ ಅಂತ ತುಂಬ ಸಂತೋಷ ಆಗ್ತಾಯಿದೆ. 2017 ಹೊಸ ಪದ್ಮಾವತಿಯಾಗಿ ಒಂದು ಹಾಡು ಮಾಡಿ ಇವತ್ತು ರಾಚಯ್ಯ ನಿಂಗವಾಗಿ ಒಂದು ಸಾಂಗ್ ಮಾಡೋದಕ್ಕೆ ನಂಗೆ ಅವಕಾಶ ಸಿಕ್ತು. ತುಂಬ ಸಂತೋಷ ಆಗ್ತಾಯಿದೆ. ಏನಕ್ಕೆ ಅಂತ ಹೇಳಿದ್ರೆ, ನಾವು ಏನೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿರ್ಬೋದು, ಬಟ್ ಈ ಥರ ಒಂದು ಹಾಡು ಮಾಡಿದಾಗ ಮತ್ತೆ ಮನೆಗೆ ಬಂದಿದ್ದು ಒಂದು ಫೀಲ್ ಇದೆ ನನಗೆ. ಸೊ ಐ ಆಮ್ ಸೋ ಹ್ಯಾಪಿ. ಏನೋ ನನ್ನ ಒಂದು ಗ್ರೌಂಡು, ನನ್ನ ಒಂದು ಏರಿಯಾ ಆ ಥರ ನನಗೆ ಫೀಲ್ ಈ ಹಾಡು ಮಾಡ್ಬೇಕಾದ್ರೆ. ನಾಟ್ ಈ ಹಾಡು ಅಂತಾರ, ಈ ನಮ್ಮ ಲ್ಯಾಂಡ್ ಲಾರ್ಡಲ್ಲಿ ಪ್ರತಿಯೊಂದು ಹಾಡು ಹಂಗೆ ಇದೆ. ಈ ಒಂದು ಸದಾವಕಾಶ ಕೊಟ್ಟಂತಹ ನಮ್ಮ ಪ್ರೊಡ್ಯೂಸರ್ಸ್ ಸಾರಥಿ ಫಿಲ್ಮ್ಸ್ಗೂ, ವಿಜಯ್ ಸರ್ಗೂ ಮತ್ತು ಜಡೇಶ್ ಅವ್ರಿಗೂ ನನ್ನ ಧನ್ಯವಾದಗಳು. ಯಾಕಂದರೆ ಎಲ್ಲರಿಗೂ ಕ್ಷಮೆ ಇರಲಿ, ಲೇಟ್ ಆಯಿತು. ಚಳಿ ಇದೆ. ಇದಕ್ಕೂ ಮುಂಚೆ ಎಲ್ಲರ ಬಗ್ಗೆ ಮಾತಾಡಿದ್ದೀನಿ. ಇವಾಗ ವಿಶೇಷವಾಗಿ ಅತಿಥಿಗಳು ಮತ್ತು ಸಾಂಗ್ ಬಗ್ಗೆ. ಅತಿಥಿ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನಾನು ಈ ಸ್ಟೇಜಲ್ಲಿ ಇದ್ದೀನಿ ಅಂತಂದರೆ ಅವರೆಲ್ಲ ಮುಖ್ಯ ಕಾರಣ. ನಾನು ಎಸ್ಪೆಷಲಿ ಗುರು ಸರ್ ಮತ್ತು ತರುಣ್ ಸರ್ಗೆ ಈ ಸ್ಟೇಜ್ ಮೂಲಕ ತುಂಬ ಆಭಾರಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಿಂತಿದ್ದೀನಿ ಅಂದರೆ ಅವರು ಮುಖ್ಯ. ನನಗೆ ಎರಡು ಕಣ್ಣುಗಳಾಗಿ ಇಲ್ಲಿ ನನ್ನ ಹಿಂದೆ ನಿಂತು ಬೆನ್ ತಟ್ಟಿದ್ದಕ್ಕೆ ನಾನು ಇಲ್ಲಿದ್ದೀನಿ. ಥ್ಯಾಂಕ್ ಯು ಗುರು ಸರ್ ಆ್ಯಂಡ್ ತರುಣ್ ಸರ್. ಆಮೇಲೆ ಈ ಲ್ಯಾಂಡ್ ಲಾರ್ಡ್ಗೂ ತರುಣ್ ಸರ್ಗೂ ಕಾಟೇರಿಗೂ ಒಂದು ಸಂಬಂಧ, ಗುರು ಶಿಷ್ಯರಿಗೂ ಪ್ರತಿ ಹಂತದಲ್ಲೂ ಚರ್ಚೆ ಮಾಡ್ತೀವಿ. ಇಲ್ಲೊಂದು ಪ್ರತಿ ಲೈನು ತರುಣ್ ಸರ್ ಕೇಳ್ತೀನಿ, ಓಕೆ ಮಾಡ್ತೀನಿ. ಸೊ ಎಲ್ಲ ಹಂತದಲ್ಲೂ ಅವರು ನನಗೆ ಸಪೋರ್ಟ್ ಇರೋದು. ನನಗೇನೋ ಕನ್ಫ್ಯೂಸ್ ಇದ್ದರೆ ಅವ್ರಿಗೆ ನಾನು ಕಾಲ್ ಮಾಡ್ತೀನಿ, ಕೇಳ್ತೀನಿ. ತುಂಬ ಕ್ಲಾರಿಟಿ, ಯಾಕಂದರೆ ತರುಣ್ ಸರ್ಗಿದ್ದು ಕ್ಲಾರಿಟಿ ಆ ಇಂಡಸ್ಟ್ರಿಯಲ್ಲಿ ಬೇರೆಯವ್ರು ನೋಡೋಕ್ಕಾಗಲ್ಲ. ತುಂಬ ಒಂದು ಕ್ಲಾರಿಟಿ. ಅವರು ಒಂದು ಯೋಚನೆ ಮಾಡಿ ಇದು ಹೇಳಿದ್ದಾರೆ ಅಂದರೆ ಅದು ಪಕ್ಕ ಅದು ವರ್ಕ್ ಆಗುತ್ತೆ ಅನ್ನೋದೇ ಒಂದು. ಸೊ ನಿಮ್ಮ ಟ್ಯಾಲೆಂಟ್ ನನ್ನ ಜೊತೆಗಿದ್ದದಕ್ಕೆ ಥ್ಯಾಂಕ್ ಯು ಸರ್. ಈ ಥರದ್ದೊಂದು ಸಿನಿಮಾ ಮಾಡೋಕ್ಕಾಯ್ತು. ಆಮೇಲೆ ಸತೀಶ್ ಸರ್ ನನಗೆ ಯಾವಾಗಲೂ ಅವರು ಕಾಟೇರ ನೋಡಿದ್ಮೇಲೆ ನನಗೊಂದು ಫೋನ್ ಮಾಡ್ತಾರೆ, ನನ್ನ ಕಂಟೆಂಟ್ ಬಗ್ಗೆ ಹೊಗಳ್ತಾರೆ. ಅಂದರೆ ಒಂದು ಆಫೀಸಿಗೆ ಕರೆದು ಅದು ವಿಶೇಷವಾಗಿ ಮಾತಾಡಿ ಈ ಥರದ್ದು ಮಾಡು ಅಂತ ಹೇಳೋದಿದೆಯಲ್ಲ, ಅದು ತುಂಬ ಖುಷಿ ವಿಚಾರ. ಸತೀಶ್ ಸರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಂಗೆ ಮಿಲನ ನಾಗರಾಜ್ ಮತ್ತು ಕೃಷ್ಣ ಅವ್ರಿಗೂ ಥ್ಯಾಂಕ್ ಯು. ಪ್ರೇಮ್ ಸರ್ ನನ್ನ ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದ್ಭುತವಾದ ಒಬ್ಬ ಹೃದಯವಂತ ಅವರು. ಸೊ ನಾನು ಹೇಳಿದ ತಕ್ಷಣ ನಾನು ನಿಮ್ಮದೇ ಮೂವಿ ನಾನು ಬರ್ತೀನಿ ಅಂತ ಬಂದು ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಪ್ರೇಮ್ ಸರ್. ಹಾಗೆ ನಮ್ಮ ಫ್ರೆಂಡ್ ರಂಜಿನಿ ಅವರು ಬಂದಿರೋ ಥ್ಯಾಂಕ್ ಯು. ಇಷ್ಟೇ. ಮತ್ತು ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಂತಂದರೆ ಒಂದು ಸ್ವಲ್ಪ ಹೇಳ್ತೀನಿ. ಭಟ್ರ ಹತ್ರ ಅಜಿನಿ ಸರ್ಗೆ ನಮಗೆ ಒಂದು ಒಳ್ಳೆ ಕಾಂಬಿನೇಷನ್. ಆ್ಯಕ್ಚುಲಿ ನನಗೆ ಚಾಲೆಂಜಿಂಗ್ ಆಗಿದ್ದು ಹೀರೋದು ಮತ್ತು ಚರಣ್ ಅವ್ರದ್ದು ಒಂದು ಕಾಂಬಿನೇಷನ್ ಹಿಟ್ಟಿತ್ತು, ಎರಡು ಮೂವಿ. ಸೊ ಅದನ್ನ ಬ್ರೇಕ್ ಮಾಡಿ ನಾನು ಅಜಿನಿ ಸರ್ ನನ್ನ ಕಾಂಬಿನೇಷನ್ ಹೋದಾಗ ಸ್ವಲ್ಪ ಭಯ ಇದ್ದೇ ಇರುತ್ತೆ. ಬಟ್ ಅದಕ್ಕೆ ಥ್ಯಾಂಕ್ಸ್ ವಿಜಯ್ ಸರ್ ಹೇಳಬೇಕು. ಅವರು ನಮಗೆ ಏನು ಹೇಳಿದ್ರು, ಸರ್ ಏನು ಯಾರಪ್ಪ ಮ್ಯೂಸಿಕ್ ಡೈರೆಕ್ಟರ್ ಸರ್, ನಾನು ಅಜಿನೇಶನ್ ಓಕೆ ಅಂತಂದರು. ಬಟ್ ಭಯ, ಆ ಜವಾಬ್ದಾರಿ ಇರುತ್ತಲ್ವ. ಸೊ ಆ ಜವಾಬ್ದಾರಿಯಿಂದ ನಾನು ಹೋದೆ. ಬಟ್ ಅಜ್ಜು ಸರ್ ಥ್ಯಾಂಕ್ ಯು. ಒಂದು ಗ್ರೇಟ್. ಇದು ಒಂದು ಸಾಂಗ್ ಇದೇ ಥರದ್ದು ಬೇರೆ ಸಾಂಗ್ಸು ಇದರಷ್ಟೇ ಅದ್ಭುತವಾಗಿದೆ. ಏನು ಅಂತಂದರೆ ಅಜ್ಜು ಸರ್ ನನಗೆ ಒಂದು ಯಾವಾಗಲೂ ಚರ್ಚೆ ಜಗಳ ಆಗುತ್ತೆ. ಅವರು ಒಂದು ಮಾತು ಹೇಳ್ತಾರೆ, ನನ್ನ ನಂಬು ಅಂತ. ಯಾಕೆಂದರೆ ಅವ್ರು ನನಗೆ ಎಲ್ಲ ಸಿನಿಮಾ ಹಿಟ್ ಕೊಡ್ತಾ ಬಂದಿದ್ದಾರೆ. ಅವರು ಹೇಳೋದು ಒಂದೇ, ನನ್ನ ನಂಬು ನೀನು, ನಾನು ಕೊಡ್ತೀನಿ ಅಂತ. ನಾನು ಏನೋ ಚರ್ಚೆ ಮಾಡಿ ಆಯ್ತು ಸರ್ ನೀನು ನಂಬಿದ್ದೀನಿ, ನಾಳೆ ಕಳಿಸಿ ಅಂತ ಹೋಗಿ ನಾಳೆ ಬೆಳಗ್ಗೆ ಅದೊಂದು ಅದ್ಭುತ ಕ್ರಿಯೇಟ್ ಆಗಿರುತ್ತೆ. ಥ್ಯಾಂಕ್ ಯು ಸರ್. ನಿಮ್ಮನ್ನ ಯಾವಾಗಲೂ ನಂಬ್ತೀನಿ ನಾನು. ಇವಾಗ ಬ್ಯಾಕ್ಗ್ರೌಂಡ್ ವಿಚಾರವಾಗಿ ನಂಬ್ತಾ ಇದ್ದೀನಿ. ಥ್ಯಾಂಕ್ ಯು. ಆಮೇಲೆ ರಚಿತಾ ಮೇಡಮ್, ವಿಜಯ್ ಸರ್, ಒಂದು ಏನು ಅಂತಂದರೆ ಅವ್ರು ಈ ಪಾತ್ರಕ್ಕೆ ಒಪ್ಕೊಂಡಿದ್ದು ಅಂತ ನಾನು ಇದಕ್ಕಿಂತ ಮುಂಚೆ ಎಲ್ಲ ಸ್ಟೇಜಲ್ಲಿ ಹೇಳಿದ್ದೆ. ಅದು ಹೇಗೆ ಜೀವಿಸಿದ್ದಾರೆ ಅನ್ನೋದಕ್ಕೆ ಇದು ಸಾಂಗ್ ಎಕ್ಸಾಂಪಲ್. ನಿನ್ನೆ 4 ಗಂಟೆ ಯಾಕೆ ಆಯಿತು ಅಂತಂದರೆ ಈ ವಿಡಿಯೋ ನೋಡಿದ್ಮೇಲೆ ಅವ್ರಿಗೆ ಈ ಪಾತ್ರಕ್ಕೆ ಜೀವಿಸಿದ್ದಕ್ಕೆ ಎಲ್ಲರೂ ರೀಕ್ರಿಯೇಟ್ ಮಾಡೋಕ್ಕಾಯಿತು. ಅಂದರೆ ಅವರ ಆ ಭಾವನೆಗೆ ಅವ್ರು ಮತ್ತೆ ಪ್ರೋಗ್ರಾಮ್ ಮಾಡಬೇಕಾಯ್ತು. ವಿಜಯ್ ಪ್ರಕಾಶ್ ಸರ್ ಅದು ನೋಡಿದರು. ಆ ಎಕ್ಸ್ಪ್ರೆಷನ್ಗೆ ನಾನು ಮತ್ತೆ ಇದು ಮಾಡೋಕ್ಕೆ ಅವರು ಇದು ಮಾಡೋದು. ಅಂದರೆ ಅಷ್ಟೊಂದು ಎಲ್ಲರೂ ಒಂದು ಸೇರಿ ಅದ್ಭುತ ಒಂದು ಕ್ರಿಯೇಟ್ ಮಾಡೋದು. ಅಂದರೆ ಆ ಪ್ಯಾಷನ್, ವರ್ಕ್ ಪ್ಯಾಷನ್ಗೋಸ್ಕರ ನಾವು ನಿನ್ನೆ ಅಷ್ಟಿದೆ. ಆಲ್ರೆಡಿ ಎಲ್ಲವೂ ಮುಗಿದೋಗಿತ್ತು. ಬಟ್ ಈ ವಿಜುವಲ್ಗೆ ನಾವು ಬೇರೆ ಎಲ್ಲ ಆ್ಯಂಗಲಲ್ಲಿ ಸಪೋರ್ಟ್ ಮಾಡಲೇಬೇಕು ಅಂತ ಎಲ್ಲರೂ ಎದ್ದಿದ್ದು ನಿನ್ನೆ ನೈಟ್ ಈ ಥರದ್ದೊಂದು ಕಂಪ್ಲೀಷನ್ ಇತ್ತು. ಅಷ್ಟೇ ಬಿಟ್ಟರೆ ಇನ್ನೇನು ಡೇಟ್ ಆ ಥರದ್ದು ಏನೂ ಇಲ್ಲ ಸರ್. ಥ್ಯಾಂಕ್ ಯು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.